ಸರ್ ಇದು ಸಿನಿಮಾಲಿ ಎಲ್ಲ ರೀತಿಯಲ್ಲಿ ತುಂಬಾ ಕಾಡುತ್ತೆ ಸರ್. ನನಗೆ ನನ್ನ ನಿಜ ಜೀವನದಲ್ಲಿ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬಾ ಹತ್ರ. ನಮ್ಮ ಅಪ್ಪನ ಜೊತೆ ನಾನು ಮನೇಲಿ ಹೆಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದ್ದೀನಿ ಸ್ಕ್ರೀನ್ ಮೇಲೆ. ಸೊ ನಾನು ರೀಸೆಂಟ್ ಆಗಿ ಇಂಟರ್ವ್ಯೂ ಹೇಳ್ತಾ ಇದ್ದೆ, ಯಾರಿಗಾದ್ರೂ ಡೌಟ್ ಇದ್ರೆ ಪ್ರಣಾಮ್ ದೇವರಾಜ್ ಸರ್ ಜೊತೆ ಹೆಂಗಿರ್ತಾರೋ ಮನೇಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸೊ ಎಲ್ಲಾ ರೀತಿ ಸರ್, ಖುಷಿ, ಜಗಳ ಇರುತ್ತೆ, ಪ್ರೀತಿ ಇರುತ್ತೆ, ತರಲೆ ಇರುತ್ತೆ, ನೈಟ್ ಜೊತೆಗೆ ಪಾರ್ಟಿನೂ ಮಾಡ್ತೀವಿ, ಎಲ್ಲ ರೀತಿಯಲ್ಲೂ ನಾನು ನಿಜ ಜೀವನದಲ್ಲಿ ನಮ್ಮ ಅಪ್ಪನ ಜೊತೆ ಹೆಂಗಿರ್ತೀನೋ ಹಂಗೇ ಇದೆ ಈ ಸಿನಿಮಾ. ಆ್ಯಂಡ್ ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಪ್ರೆಸ್ ಮೀಟ್ಸಲ್ಲಿ ಮಾತಾಡಲಿಲ್ಲ, ಸೊ ಐ ಕ್ಯಾನ್ ಟಾಕ್ ಅಬೌಟ್ ದಿಸ್. ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ನಿಜವಾಗ್ಲೂ ಸ್ವಲ್ಪ ಸುಲಭ ಅನಿಸ್ತು. ಯಾಕಂದರೆ ನಾನು ನಿಜ ಜೀವನಕ್ಕೆ ತುಂಬ ಹತ್ತಿರವಾಗಿದ್ದರಿಂದ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿದ್ರು ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ. ಮುಂದೆ ರಂಗಣ್ಣ ರಘು ಸರ್ ಇದ್ರು, ತಲೆಯಲ್ಲಿ ಡ್ಯಾಡಿ ಇದ್ರು. ಸೊ ಆ ಫೀಲಿಂಗ್ಸ್ನ ಇಮೋಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಈಸಿ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ನೀವು ನೋಡಿದ್ರಿ, ಟ್ರೇಲರ್ ನೋಡಿದ್ರಿ, ಇಲ್ಲ ನೋಡಿದ್ರಿ, ನಿಮಗೆ ಅನಿಸುತ್ತೆ ಸ್ವಲ್ಪ ಈಸಿಯಾಗಿ ಬಂದಿದೆ ಇಮೋಷನ್ ಅದು ರಘು ಸರ್ ಜೊತೆ ಅಂತ. ಸೊ ಅದು ನನಗೆ ತುಂಬ ಹೆಲ್ಪ್ ಮಾಡ್ತು.